ಬಾಗಲಕೋಟೆ ಉತ್ತರ ಕರ್ನಾಟಕದಲ್ಲಿ ಧಗಧಗಿಸುತ್ತಿದೆ ರೈತರ ಹೋರಾಟದ ಕಿಚ್ಚು. ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಧಗಧಗಿಸುತ್ತಿದೆ ರೈತರ ಹೋರಾಟದ ಕಿಚ್ಚು ಅಂತ ಹೇಳಬಹುದು. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿಯೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟ. ಬಾಗಲಕೋಟೆ ಜಿಲ್ಲೆಯ ಮಂಟೂರು ಅಮಲಜರಿ ಕ್ರಾಸ್ ಬಳಿ ಸಾರಿಗೆ ವಾಹನಗಳನ್ನು ತಡೆದು ಟೈರ್ಗಳಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ರೈತರು ಹೋರಾಟಕ್ಕಿಳಿದಿದ್ದಾರೆ. ಟನ್ನಿಗೆ 3,500 ರೂಪಾಯಿಗಳನ್ನು ಒದಗಿಸಬೇಕೆಂದು ರೈತರು ಪಟ್ಟು ಹಿಡಿದು ರಸ್ತೆಯ ಪಕ್ಕದಲ್ಲಿ ಅಡುಗೆ ಮಾಡಿ ಅನ್ನದಾತರು ಪ್ರತಿಭಟಿಸಿದ್ದಾರೆ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಅನ್ನದಾತರ ರೋಷಾಗ್ನಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಸಚಿವರ ಸಂಧಾನಕ್ಕೂ ಬಗ್ಗದ ರೈತರು ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರು ಬೆಂಬಲ ಬೆಲೆ ನೀಡದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಕಬ್ಬು ಎಷ್ಟೇ ಸಿಹಿಯಾಗಿದ್ರೂ ಬೆಲೆಯಲ್ಲಿ ಮಾತ್ರ ಕಹಿಯಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಅನ್ನದಾತರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರದ ಕಡೆ, ಕೇಂದ್ರ ಸರ್ಕಾರ ರಾಜ್ಯದ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕಬ್ಬು ಬೆಳೆಯುವ ಅನ್ನದಾತರ ಹೋರಾಟಕ್ಕೆ ಧ್ವನಿ ನೀಡುವವರು ಯಾರು ಅಂತ ರೈತರು ಪ್ರಶ್ನಿಸುತ್ತಿದ್ದಾರೆ. ವರದಿ ಹನುಮಂತ ಬುರ್ಲಿ. ಉತ್ತರ ಕರ್ನಾಟಕ ಭಾಗದೊಳಗ ಬೆಳಗಾವಿ ಗುರ್ಲಾಪುರ ಕ್ರಾಸಿನಲ್ಲಿ ಏನು ಹೋರಾಟ ಪ್ರಾರಂಭ ಆಗಿ ಇವತ್ತಿಗೆ 9 ದಿನ ಆಯಿತು. ಆದರೆ ಮೊದಲ 4 ದಿನ ಅವ್ರೇನಾಳ ಕುಂದಿರ್ತಾರೆ, ಎದ್ದು ಹೋಗ್ತಾರ ಅಂತಕ್ಕಂಥ ಅಸಡ್ಡೆ ಭಾವನೆ ಇತ್ತು ಸರ್ಕಾರಕ್ಕಾಗಲಿ, ಶಾಸಕರಿಗಾಗಲಿ, ಉಸ್ತುವಾರಿ ಸಚಿವರಿಗಾಗಲಿ, ಸಕ್ಕರೆ ಸಚಿವರಿಗಾಗಲಿ. ಆದರೆ ದಿವಸಕ್ಕೆ ಜನ ಕಡಿಮೆ ಆಕತ್ತ ಅವ್ರ ತಲೆಯಾಗಿತ್ತು. ದಿನ ಜನ ಹೆಚ್ಚಾಗತ್ತಿದ ಮೇಲೆ ಸರ್ಕಾರ ಮೊನ್ನೆ ನಿನ್ನಿನ ದಿವಸ ಸಕ್ಕರೆ ಮಂತ್ರಿಯವರು ಬಂದು ನಾನು ಲೇಟಾಗಿ ಬಂದದಕ್ಕೆ ತಪ್ಪಾಗೈತಿ, ನನ್ನನ್ನು ಕ್ಷಮಾ ಮಾಡ್ರಿ, ಮತ್ತು ನಿಮ್ಮ ಪರವಾಗಿ ನಾನು ಯಾವತ್ತೂ ಕೆಲಸ ಮಾಡ್ತೀನಿ ಅಂತೇಳಿ 2 ದಿನ ಟೈಮ್ ಬೇಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾವು ಇವತ್ತಿನ ದಿವಸ ಇಡೀ ಲಕ್ಷಾನು ಗಂಟಲೆ ರೈತರು ರಾಜ್ಯ ಹೆದ್ದಾರಿ ಮತ್ತು ಸ್ಟೇಟ್ ಹೈವೇಗಳನ್ನು ಬಂದ್ ಮಾಡಬೇಕಂತಕ್ಕಂಥದ್ದು ನಿರ್ಣಯ ತಗೊಂಡಿದ್ದೀವಿ. ಅದಕ್ಕೆ ಬೆದರಿತಕ್ಕ ಸರ್ಕಾರ ಸಚಿವರನ್ನ ಕಳಿಸಿ ನಮ್ಮನ್ನು ಸಂಧಾನಕ್ಕೆ ಇಲ್ಲ, ನಾವು ಏನಾದರೂ ಮಾಡಿ ಬೆಲೆಯನ್ನು ನಿಗದಿ ಮಾಡ್ತೀವಿ, ನೀವು ಮುಂದಿನ ಕ್ರಮ ಕೈಗೊಳ್ಳಬೇಡ್ರಿ ಅಂತೇಳಿ ವಿನಂತಿ ಮಾಡಿಕೊಂಡಾಗ 2 ದಿನ ಟೈಮ್ ಕೊಟ್ಟಿವಿ. 2 ದಿನ ಟೈಮ್ ಕೊಟ್ಟಿವಿ. ಅಕಸ್ಮಾತ್ ಏನಾದರೂ ಒಂದಿನ ನಮಗೆ ಬೆಲೆ ನಿಗದಿ ಆಗದೆ ಹೋದರೆ ಮುಂದಿನ ಹೋರಾಟ ಭಾಳ ಇದಕ್ಕಿಂತ ಉಗ್ರ ಸ್ವರೂಪವನ್ನು ತಾಳ್ತತಿ. ಮತ್ತು ಸರ್ಕಾರ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ನಂದು ಆಗ್ರಹ ಸರ್ಕಾರಕ್ಕೆ. ಇನ್ನು ಕಾರ್ಖಾನೆ ಬಂದ್ರೆ